ಕೆಲಸ ನೋಡಿ. ಅವಳು ನೋಡಿ ಅಲ್ಲಿ ಮಕ್ಕಳು ಅಲ್ಲಿದ್ದಾಳೆ. ನಿನ್ನ ನಗೆಯ ಕಾಣಿಕೆ ಕೊಡುವೆಯ. ಬೇಗ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ, ಹೊರಾಡುವಾಗ ನಾನು ಮಾಡ್ಬೇಕಿಲ್ಲ, ನಿನ್ನ ಮಾಡುವ. ನನ್ನ ಕೆಲಸ ಅಲ್ಲ, ನಿಮ್ಮ ಕೆಲಸ. ಯಾರು ಹೇಳಿದ್ರು ಹುಡುಗಿರ ಕೆಲಸ ಬೇರೆ ಹುಡುಗರ ಕೆಲಸ? ಈಗ ನಾನು ಅಡಿಗೆ ಮಾಡ್ತೀನಿ. ಅಡಿಗೆ ಮಾಡೋದನ್ನು ತಿನ್ನುದಿಲ್ವಾ? ತಿಂತೀವಿ. ಹಾಗೆ ನಾನು ನೀವು ಕಾರ್ ಓಡಿಸೋ ಕುತ್ಕೊಳ್ಳೋದಿಲ್ವಾ? ಸಾಕು ಸಾಕು, ಹೋಗುವ, ಲೇಟ್ ಆಯ್ತು. ಮಾಡಿದ್ರೆ ಯಾರು ಲೇಟ್ ಆಗುವ ಹಾಗೆ? ಗೇಟ್ ಹಾಕು. ಗೇಟ್ ಹಾಕ್ಲಿಕ್ಕೆ ಕಾರ್ ತೆಗಿಬೇಕಲ್ಲ. ಆಗ JCB ಮಗಳು JCB ನೋಡು. JCB ಹತ್ರ ಕೊಕ್ಕರೆ ನೋಡು. ಅದೊಂದು ಕೊಕ್ಕರೆ ಯಾವಾಗ್ಲೂ ಬರ್ತದಲ್ಲ. JCB ಇದ್ದಲ್ಲಿ ಕೊಕ್ಕರೆ ಇರ್ತದೆ. ಅದಕ್ಕೊಂದು JCB ನೋಡು, ಖುಷಿ ಮಾರೆ. ಕರೆ JCB ನೋಡ್ಲಿಕ್ಕೆ ಬರೋದಲ್ಲ, ಅದು ಹುಳ ಬಂದಾಗ ತಿಂದು ಮಣ್ಣಿನಲ್ಲಿ ಹುಳ ತಿಂದು. ಓ ನಮ್ಮ ಬಾಬಾಗೆ ಊಟ ತಕೊಳ್ಳಿಲ್ಲ ನಾನು. ಮತ್ತೆ ಊಟ ಮಧ್ಯಾಹ್ನಕ್ಕೆ ಊಟ ನಾವು ಮಾಡುವಾಗ್ಲೇ ಕೊಡುವ ಅಂತ. ನಾವೆಲ್ಲಿ ಊಟ ಮಾಡೋದು? ದೇವಸ್ಥಾನದಲ್ಲಿ. ಯಾವ ದೇವಸ್ಥಾನ? ಕಾಳಿಕಂಬ. ಫಸ್ಟ್ ಕಾಳಿಕಂಬವಾ? ಫಸ್ಟ್ ಇವಳಿಗೆ ಹಾಗೆ ಊಟ ಕೊಡುದು, ಮನೆಯಲ್ಲಿ ಮಾಡಿದ್ದಾರೆ ಅಲ್ಲಿದ್ದು ಊಟ ಕೊಡುದು ಫಸ್ಟ್. ಈಗ ಅವಳಿಗೆ ಅರೆಪ್ಪಿ ಕೊಡುದಲ್ಲ, ಅರೆಪ್ಪಿ ಕೊಡುದು ಅದು ಅಲ್ಲಿಗೆ ಚೆನ್ನಾಗಿ ಇದಾಗ್ತದೆ. ಮಿಕ್ಸಿ ಎಲ್ಲ ಅರೆಪ್ಪಿ ಅಲ್ಲಿ ಸಹ ಕೊಡ್ಬೋದಲ್ಲ, ಬಿಸಿ ಬಿಸಿ ಕೊಡ್ಬೋದಲ್ಲ. ಅರೆಪ್ಪಿ ಎಂತ ಎಂತ ಕನ್ನಡ? ಅದೆಂತ ಹೇಳುದು? ಬೆರೆಸಿ ಕೊಡುದಲ್ಲ. ಅಲ್ಲ, ತರಿಸಿ ತರಿಸಿ ಈಗೀಗೆ ಗ್ಲಾಸ್ ಅಲ್ಲಿ ತರಿಸಿದ್ದು. ಅರಿಯುವುದು ಅರಿಯುವುದು ಅರೆಯುವುದು ಅರೆಯುದು ಕೊಡುದಲ್ಲ ಅನ್ನ, ಹಾಗೆ ಅಲ್ಲೇ ಕೊಡ್ಬೋದಲ್ಲ. ಟೆಂಪಲ್ ವಿಸಿಟ್ ಮಾಡುವ ಅಂತ ಇದ್ದೇವೆ. ತುಂಬಾ ಬಾಕಿ ಎಲ್ಲ ಉಂಟು ಹೋಗ್ಲಿಕ್ಕೆ. ನಾವೀಗ ಮಂಗಳೂರಿಗೆ ರೀಚ್ ಆಗಿದ್ದೀವಿ. ಪ್ರಸಿದ್ಧ ಚಂದ ನಿದ್ದೆ ಆಯ್ತು. ಅಲ್ಲಿ ಮಲಗಿದವಳಿಗೆ ಇಲ್ಲೇ ಇದ್ದದ್ದು ನೋಡಿ. ನಾವು ದೇವಸ್ಥಾನಕ್ಕೆ ಬಂದಿದ್ವಿ, ನಮ್ಮ ಜೊತೆ ನೋಡಿ ಇವರಿದ್ದಾರೆ. ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಕ್ಕೆ ಬಂದ್ವಿ. ಈಗ ನಾವು ಅಲ್ಲಿಗೆ ಹೊರಟಿದ್ದೀವಿ. ತುಂಬ ಟೈಮ್ ಆಯಿತು ಬರದೆ, ಯಾವಾಗಿಂದ ಬರಬೇಕು ಅಂತ ಅನ್ಕೋತಾ ಇದ್ವಿ. ಸೊ ಇವತ್ತು ಕಾಲ ಕೂಡಿ ಬಂದಿದೆ, ಹೋಗಿ ಬರುವ. ಕೈ ಹಿಡ್ಕೊ. ಅಪ್ಪಂದು ಬೇಕಾ ಅಮ್ಮನು? ಪ್ರಸಿದ್ಧಿಗ ಕೈ ಹಿಡ್ಕೊ. ಈಗಿರ್ಲಿ, ಅಪ್ಪಂದು ಕೈ ಹಿಡ್ಕೊ. ಬಾ ಇಟ್ಕೊಮ್ಮ, ಬಾ ಬೆರಳು ಇಟ್ಕೊ. ಈಗ ನೋಡಿ, ಇಬ್ಬರದ ಕೈ ಇಟ್ಕೊಂಡಿದ್ದಾರೆ. ಅಪ್ಪನಿಗೆ ಸಹ ಅಮ್ಮನಿಗೆ ಸಹ ಇಬ್ಬರಿಗೆ ಸಹ ಬೇಜಾರಾಗಬಾರ್ದು. ಇವರ ಮೊದಲನೇ ಮಗನ ಹೆಸರು ವಿರಾಟ್. ಓ, ಆ ಮಹಾಭಾರತದ ಕಲ್ಪನೆಯಲ್ಲಿ ಇಟ್ಟ ಹೆಸರು. ಮತ್ತೆ ಇವನ ಹೆಸರು ಎಂತ? ಕೇಸರಿ. ಎರಡನೇವನು ಕೇಸರಿ. ಓಂ ನಮೋ.
ಹುಡುಗಿ ಆದ್ರೆ ಸಹ ಕೇಸರಿ ಇಡುವಂತಿದ್ದೆ, ಹುಡುಗ ಆದ್ರೆ ಸಹ ಕೇಸರಿ ಇಡು. ಹುಡುಗ ನೀವು ಹುಡುಗಿ ಆಗ್ಬೇಕಿತ್ತ ಹುಡುಗ ಆಗ್ಬೇಕಿತ್ತ? ನಿಂಗೆ ಏನಾದ್ರು ಏನು ಕೇಸರಿ ಅಂತ ಇಡ್ತಿದ್ದು. ಮಾತಾಡೋದು ಕಮ್ಮಿಯಾ? ಅಮ್ಮ ಕಾಡಿಗೆ ಇಟ್ಟಿದ್ದನ್ನು ನೋಡಿ ಒಂದ್ಸಲ ಕಾಡಿಗೆ ಹಾಕಿದ್ದಾನೆ ಅಲ್ಲ? ಹೌದೇನು? ನಿಂಗೆಂತ ಖುಷಿ ಆಗ್ತದ ಎಲ್ಲ ಹೇಳುವಾಗ ಕೇಸರಿ? ಹಾಂ, ಇವನು ನನ್ನ ಹುಡುಗಿ ಥರ ನೋಡ್ತಾನ ಮಾರೆ. ಹುಡುಗಿಯಲ್ಲಿ ಮಾತಾಡುವಾಗ ನಾಚಿಕೆ ಬಿಡ್ತಾರಲ್ಲ ಆ ಥರ ಮಾಡ್ತಾನೆ. ಪ್ರಸಿದ್ಧಿ ನೋಡಿ, ಪ್ರಸಿದ್ಧಿಗೆ ಜಾಲಿಗೆ ಅಜ್ಜ ಸಿಕ್ಕಿದ್ದು ಖುಷಿಯಾಗಿದೆ. ಬನ್ನಿ ಇದು ಬರುದಿಲ್ಲ ಅವಳಿಗೆ, ಸ್ಟೆಪ್ ಇಷ್ಟ ಆಗಿದೆ. ಮನೆಗೆ ಇದ್ಯಾವ್ದು ದೇವಸ್ಥಾನದ? ನಮ್ಮ ಮಗಳಿಗೆ ಇಷ್ಟ ಆಗಿದೆ, ಮೆಟ್ಲು ತಗೊಂಡು ನಂಗೆ ಸೆಕೆಂಡ್ ಕೊಟ್ಟಿದ್ದೇನೆ. ಸೆಕೆಂಡ್ ಎಲ್ಲರಿಗೆ ಇದೆಂತದ ಗೊತ್ತಿಲ್ಲ, ಬೆಳಿಗ್ಗೆ ಎಲ್ಲರಿಗೆ ಹಾಗೆ ಬರ್ತದೆ. ಹೈಫೈ ಕೊಡು, ಹೈಫೈ ಹೈಫೈ ಹೈಫೈ. ಹೋಗುವ ಅಲ್ಲಿ ಊಟಕ್ಕೆ ಹೋಗುವ. ನೀವು ಇವರು ನೋಡಿ, ಇಲ್ಲ ವಾರದಲ್ಲಿ 2 ದಿನ ಸೇವೆಗೆ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ, ಕಾಳಿಕಾಂಬ ದೇವಸ್ಥಾನಕ್ಕೆ. ಬಳಸೋದಿದ್ರೆ ಇವ್ರ ಥರ ಎಷ್ಟು ಜನ ಇಲ್ಲಿ ಮಂಗಳೂರಲ್ಲಿ ಕೆಲಸ ಮಾಡೋದು, ಚಿನ್ನದ ಕೆಲಸ ಮಾಡೋದು, ಮತ್ತು ಅವ್ರದ್ದು ಏನೋ ವೃತ್ತಿಯಲ್ಲಿ ಇದ್ದರೂ ಕೂಡ ದೇವಸ್ಥಾನದ ಕಾರ್ಯ ಅಂತ ಎಲ್ಲರೂ ದೇವರ ಸೇವೆ ಮಾಡ್ತಾ ಇರ್ತಾರೆ. ಅವ್ರಿಗೆ ನೋಡೋಕೆ ತುಂಬ ಖುಷಿ ಆಗುತ್ತೆ. ಈಗ ನಾವು ಐ ಸೆಂಟ್ರಲ್ಲಿದ್ದೀವಿ. ವಸ್ತ್ರಜ್ಞದ ಒಂದು ಮೊದಲನೇ ಹಂತವಾಗಿ ಐಪ್ಯಾಡ್ ತಗೊಳ್ತಿದ್ದಾಳೆ. ಬಂದಿರೋ ಸಾರಿನ ಎಲ್ಲರಿಗೂ ಡಿಸ್ಪ್ಲೇ ಮಾಡಿ ತೋರಿಸ್ಲಿಕ್ಕೆ. ಸೊ ನಮ್ಮ ಬಿಸ್ನೆಸ್ ಪರ್ಪಸ್ಗೋಸ್ಕರ ಐಪ್ಯಾಡ್ ತಗೋತಿದ್ದೀವಿ. ಮೊಬೈಲ್ ಸರಿ ಹೋಗುವ. ಥ್ಯಾಂಕ್ ಯು ಶೈಲು ಬಾಯ್, ಥ್ಯಾಂಕ್ ಯು ಸೋ ಮಚ್ ಶೈಲು ಬಾಯ್ ಅವರು, ಥ್ಯಾಂಕ್ ಯು. ಸಿಕ್ಕ ಅಮ್ಮನ ಅಕೌಂಟಿಂದ ದುಡ್ಡು ಹೋಗಿದ್ದಕ್ಕೆ ಬೇಜಾರಾಯ್ತು. ಕಡೆಗೂ ಪ್ರಜ್ಞಾ ಮೇಡಮ್ ಐಪ್ಯಾಡ್ ತಗೊಂಡ್ರು. ಓಕೆ, ಈ ವಸ್ತ್ರಜ್ಞ ಬಿಸ್ನೆಸ್ಗೋಸ್ಕರ ಇದನ್ನೆಲ್ಲ ಇನ್ವೆಸ್ಟ್ ಮಾಡ್ತಿದ್ದೇವೆ. ಹಿಂದೆ ಡಿಕ್ಕಿಯಲ್ಲಿ ಒಂದು ರ್ಯಾಕರ್ ಕೂಡ ತಗೊಂಡಿದ್ದೀವಿ. ಮಂಗಳೂರಿಗೆ ಬಂದು ಸುಮಾರು ವಸ್ತ್ರಜ್ಞದ ಪರವಾಗಿರುವ ಕೆಲಸನೇ ಶುರುವಾಗಿದೆ. ಒಂದು ಸಣ್ಣ ಬೆಳವಣಿಗೆ. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ತುಂಬ ಸಹಕಾರಿಯಾಗಿದೆ. ಯಾಕಂದರೆ ಇಂಥದ್ದು ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಬಿಸ್ನೆಸ್ ಕೂಡ ಅಷ್ಟೇ ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತಿದ್ದೀರಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮ್ಮ ಬಿಸ್ನೆಸ್ಸಿಗೆ ನಮಗೆ ಒಳ್ಳೇದಾಗಲಿ ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನೋಡ, ಇದೊಂದು ಸಣ್ಣ ಬೆಳವಣಿಗೆ ತುಂಬ ಖುಷಿ ಕೊಡುತ್ತೆ. ಮುಂದೆ ಎಷ್ಟು ವಸ್ತ್ರಜ್ಞಾನ ದೊಡ್ಡದಾಗಿ ಬೆಳೆಸ್ತೀರಾ ಅದು ನಿಮ್ಮ ಕೈಯಲ್ಲೇ ಇದೆ ಅಲ್ವಾ? ಕಣ್ಣಲ್ಲಿ ನೀರು ಎಮೋಷನಲ್ ಆಗಿದ್ದಾಳೆ ಅವಳು. ಸರಿ, ಎಸ್ ಡನ್, ಶುರು ಹೊರಡ. ಈಗ ನಾವು ಕುತ್ತಾರಿಗೆ ಹೊರಡ್ತಿದ್ದೀವಿ. ನಂಗೆ ಕೊಡೋದಿಲ್ಲ, ಈಗ ಅಪ್ಪ ಮಗಳ ತಿಂದದಾಯ್ತು. ಇದು ಬೇಕಮ್ಮ? ಇದು ಬೇಕಾ? ಯಾವ್ದು ಬೇಕು? ಅದನ್ನ ಇಟ್ಕೊಂಡಿದ್ಲು ಆಗದಿಂದ. ಇದಾಗ್ಬೋದಾ? ಇದು ರೇಟ್ ಜಾಸ್ತಿ, ಅದಕ್ಕೆ ಇದಾಗ್ಬೋದಲ್ಲ ಅಂತ. ಯಾವ್ದು ಬೇಕು? ಒಳ್ಳೆ ಮಗಳು, ಯಾವ್ದು ಬೇಡ ಅಂತ ಬಾ ಹೋಗುವ. ಇದಕ್ಕೆ 2,000 ಅಂತೆ. ಅದಕ್ಕೆ ಎಷ್ಟು? 1850. ಅವಳು ಇರ್ಲಿ, ಅದಿರ್ಲಿ, ಆಟ ಆಡಿಸ್ತಿರ್ತಾಳಲ್ಲ. ತೊಟ್ಟಿಲ್ಲ, ಅದೇ ಇರ್ಲಿ ಬಿಡಿ. ಅವಳೇನು ಆಟ ಮಾಡ್ತಿಲ್ಲ ತಾನೆ. ಬಾ, ಅವಳೇ ಬಾಬೆ, ಅವಳಿಗೊಂದು ಬಾಬೆ ಅಂತೆ. ಪ್ರಸಿದ್ಧಿಗೆ ಎಷ್ಟು ಆಟ ಸಾಮಾನು, ಖುಷಿ. ಹಾಂ, ಥ್ಯಾಂಕ್ ಯು
ಥ್ಯಾಂಕ್ ಯು ಬಾಯ್ ಬಾಯ್ ಟಾಟಾ. ಬಾಯ್ ಮಾಡಿ ಬಾಯ್. ನಾವೀಗ ಕುತ್ತಾರಿಗೆ ಬಂದಿದ್ದೀವಿ. ಕೊರಗಜ್ಜನ ಕಟ್ಟೆಗೆ ಕೊರಗಜ್ಜನ ಹತ್ರ ಬಂದಿದ್ದೀವಿ. ಕೊರಗಜ್ಜನ ಕಟ್ಟೆಯಲ್ಲಿ ಯಾವುದೇ ವಿಡಿಯೋ ಮಾಡೋ ಹಾಗಿಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೂ ಮೊನ್ನೆ ಯಾರೋ ಒಬ್ಳು ಹುಡುಗಿ ವಿಡಿಯೋ ಮಾಡಿ ಅದನ್ನು ಇಮಿಡಿಯೇಟಾಗಿ ಡಿಲೀಟ್ ಮಾಡಿಸಿದ್ದಾರೆ. ಮೊದಲಿಂದನೂ ಅದನ್ನು ಪಾಲಿಸ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಯಾವುದೇ ಸೆಲ್ಫಿ ಮತ್ತು ವಿಡಿಯೋ ಏನು ಫೋಟೋ ಎಲ್ಲ ತೆಗಿಯೋಕ್ಕೆ ಬಿಡಲ್ಲ. ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಪಾಲಿಸ್ತಿದ್ದಾರೆ ಎಲ್ಲರೂ ಕೂಡ ಬರೋರು. ಅದರಲ್ಲೂ ಕೂಡ ಕದ್ದು ಮುಚ್ಚಿ ವಿಡಿಯೋ ಮಾಡೋದು ಎಷ್ಟು ಸರಿ. ಸ್ವಾಮಿ ಕೊರಗಜ್ಜೆ ಎಲ್ರಿಗೂ ಒಳ್ಳೇದು ಮಾಡಲಿ. ಒಳ್ಳೇದು ಮಾಡಲಿ. ಪ್ರಸಿದ್ಧಿ ಅನುರಾಗದಲ್ಲಿ ಮುಳುಗಿತು ಈ ಮನ. ಇಂಥ ಚಂದದ ಲೊಕೇಶನ್. ನಮ್ಮ ಹರೆಕಳ ಬ್ರಿಡ್ಜ್ ಇಷ್ಟು ಚಂದದಲ್ಲಿ ಉಂಟು, ಇಷ್ಟು ಚಂದ ಆಗಿದೆ. ಇಲ್ಲದಿದ್ರೆ ಮಂಗಳೂರಿಗೆ ಹೋಗಿ ಒಂದು ಸುತ್ತಾಗಿ ಬರಬೇಕು. ಈ ಬ್ರಿಡ್ಜ್ ಆಗಿದ್ರಿಂದ 20 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತದೆ. ರೀಸೆಂಟ್ಲಿ ನೋಡು, ಆ ಬ್ರಿಡ್ಜ್ ತೋರಿಸ್ತೇನೆ ನಿಮಗೆ. ಇದರಿಂದ 20 ನಿಮಿಷದಲ್ಲ, 20 ನಿಮಿಷದಲ್ಲಿ ಬರ್ಲಿಕ್ಕೆ ಆಗ್ತದೆ. ಇಲ್ದಿದ್ರೆ 1.5 ಗಂಟೆ ಬೇಕು. ಓ, ಘನವಾಹನಗಳಿಗೆ ಎಂಟ್ರಿ ಇಲ್ವಾ? ಲಾರಿ ಎಲ್ಲ ಆಗುದಿಲ್ಲ, ಓನ್ಲಿ ಕಾರ್. ಕವಿತಾ ಮೋಡ ಕರಗೆ ಮಳೆಯಾದಂಗೆ, ಕಾದ ನಿಲವು ಅರಳಿ ಹೂವಾದಂಗೆ. ಹೊಂಡ ಫ್ಯಾಕ್ಟ್ರಿಗೆ ಬಂದ್ವಿ. ಇಲ್ಲಿಗೊಂದು ವಿಸಿಟ್ ಕೊಟ್ಟು ಹೋಗ್ತಿದ್ದೀವಿ. ಇವತ್ತು ಇಲ್ಲಿಂದ ಬಂದ್ರು, ಇಲ್ಲಿಯಾಗಿ ಬಂದ್ರೆ ಇವತ್ತು ಹೋಗ್ಲಿಕ್ಕೆ ಆಗುದಿಲ್ಲ, ಟೈಮ್ ಇಲ್ಲ. ಬೇಕಾದ್ರೆ ಅಪ್ಪ ನೀರು ಮಾತ್ರ ತಗೊಂಡು ಬರ್ತೇನೆ, ಬೇಕಾ? ಅವ್ರು ನೋಡ್ತಿದ್ದಾರೆ, ನಾಳೆ ಬತ್ತೀಜೀರು ಅಂತ. ಯಾರು ಬೊಂಡ ಫ್ಯಾಕ್ಟ್ರಿ? ಹೌದು, ಅಲ್ಲಿ ಅವರು ಹೀಗೆ ಶಾಕಲ್ ನಂತಿದ್ದಾರೆ, ಇವರೇನು ಬರದೆ ಹೋಗ್ತಿದ್ದಾರೆ ಅಂತ. ನಾನೇ ಬರ್ತಿದ್ದೆ, ಮಾಮಿನ ಇಲ್ಲಿ ಯಾವಾಗ್ಲೂ ಬರ್ತಾರೆ, ಇವತ್ತು ಇಲ್ಲಿಂದಾಗಿ ಹೋಗ್ತಿದ್ದಾರೆ, ಯಾಕೆ ಬರ್ಲಿಲ್ಲ ಅಂತ. ಹಾಗೆ ನಿಂಗೋಸ್ಕರ ಕಾಯ್ತಿರ್ತಾರೆ ಅವರು. ಒಲವು ಚಿಗುರಿ ಹಸಿರ ಹೊನ್ನಾದಂಗೆ, ನಿನ್ನ ಉಸಿರೇ ನನ್ನ ಉಸಿರಾದಂಗೆ. ನಾವೀಗ ವನದುರ್ಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಇಲ್ಲಿ ಕಲ್ಲುಟ್ಟಿದ್ದು ಕೋಲ ಅಂತಿತ್ತು, ಹಾಗೆ ಕರೆದಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಆದ್ರೆ ಇಲ್ಲಿ ಸ್ಟಾರ್ಟ್ ಆಗ್ಲಿಲ್ಲ ಕಾಣ್ತದೆ. ಈಗ ಮುಗಿಸಿ ಹೋಗ್ಬೇಕು. ಈಗ ಗೌತಮಿ ಅವರಿದ್ದಾರಂತೆ, ನೋಡ್ತಾ ಇದ್ದೀವಿ. ಹೌದಾ? ನಾವಿಲ್ಲೇ ಇದ್ದೀವಿ. ನಾವು ಸ್ವಲ್ಪ ಒಂದು ಕಾಲ್ ಇತ್ತು, ಮಾತಾಡಿ. ಈಗ ಪ್ರಸಿದ್ಧಿ ಅವರಿಂದ ಈಗ ಸಂಗೀತ ಕಾರ್ಯಕ್ರಮ. ಹೇಳು. ಹೀಗೆ ಬರ್ಬೇಕು, ಬರ್ಬೇಕು. ಹೇಗೆ? ಇದು ಕಾಣುದಿಲ್ಲ. ಇವರು ಪ್ರೈವೇಸಿ ಗ್ಲಾಸ್ ಹಾಕಿದ್ದಾರೆ ನನ್ನ ಮೊಬೈಲಿಗೆ, ಲಾಗ್ ಮಾಡ್ಲಿಕ್ಕೆ ಕಾಣುದೇ ಇಲ್ಲ ನಂಗೆ. ಫಸ್ಟೇ ಕಣ್ಣು ಕಂಡ್ರಲ್ಲಿ ಹುಷಾರು ನಾನು. ಈಗ ಪ್ರಸಿದ್ಧ ಹಿಟ್ಟಿದಲ್ಲ ಕ್ಯಾಮರಾ, ನಂಗೆ ಕಾಣುದಿಲ್ಲ, ಅವಳ ಮುಖ ಕಾಣ್ತುಂಟು. ಹೇಳ್ತೇನೆ ಈಗ, ಫ್ಲೈವರ್ ಮೇಲೆ ಹೋಗ್ಬಿಡಿ ಕೆಳಗೆ. ಹೌದು, ಡೈರೆಕ್ಟ್ ಅಲ್ಲಿ ನಾವು ಪನೋಲಿ ಬೈಲಿ ಕಲ್ಲುಟ್ಟಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫಸ್ಟ್ ಅಲ್ಲಿಗೆ ಹೋಗಿದ್ವಿ, ಪೀಸ್ ರೋಡ್ ವನದುರ್ಗಕ್ಕೆ. ಬಟ್ ಅಲ್ಲಿ ಇನ್ನೂ ಶುರುವಾಗಿಲ್ಲ ಅಂತೇಳಿ ಇಲ್ಲಿ ಪನೋಲಿ ಬೈಲಿಗೆ ಬಂದ್ವಿ. ನಾವು ಪನೋಲಿ ಬೈಲ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬಾ ಚಂದದಲ್ಲಿ ದರ್ಶನ ಆಯ್ತು. ನಾವು ಹೋಗುವಾಗ ಕೋಲ ಮುಗ್ದದಷ್ಟೇ, ಸೊ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇದ್ರು. ನಾವು ಕೋಲ ಹಿಡಿತಾ ಇರ್ಬೇಕಾದ್ರೆ ಒಳಗೆ ಬಿಡುದಿಲ್ಲಲ್ಲ,
ಕೋಲ ಆಗಬೇಕಿತ್ತು. ಬಟ್ ನಾವು ಹೋಗಿರೋ ಟೈಮ್ ಸರಿ ಇತ್ತು, ಸೊ ನಮಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಸಿಕ್ಕಿತ್ತು. ಇವತ್ತು ಫುಲ್ ಟೆಂಪಲ್ ರನ್. ಈಗ ಮತ್ತೆ ವನದುರ್ಗ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಸಹ ಕೋಲ ಉಂಟು ಇವತ್ತು. ಸೊ ಅಲ್ಲಿಗ ಹೋಗಿ ಈಗ ಕೋಲ ಸ್ಟಾರ್ಟ್ ಆಗಿರ್ಬೋದು, ಸ್ವಲ್ಪ ಕೋಲ ನೋಡಿ ಮತ್ತೆ ಮನೆಗೆ ಹೋಗೋದು. ಹಾಯ್, ಮಲಗಿಬಿಟ್ಟಿದ್ದಾಳೆ. ಹಲೋ. ಅವಳು ಚಾಚಿದಾಳೆ. ಇನ್ನು ಶುರುವಾಗಿಲ್ಲ. ಚಾಮಿ ಮಾಡಿ. ಆಯ್ತು. ನಾವೀಗ ವನದುರ್ಗೆಗೆ ಹೋಗಿ ಮನೆಗೆ ಹೋಗ್ತಾ ಇದೀವಿ. ವನದುರ್ಗೆಯಲ್ಲಿ ಕೋಲ ಇತ್ತು, ಕಲ್ಲುಟ್ಟಿದ್ದು ಚಂದ ನೋಡ್ಲಿಕ್ಕೆ ಆಯ್ತು. ಪ್ರಸಿದ್ಧಿಗೆ ತುಂಬಾ ಖುಷಿ ಆಯ್ತು. ಅವಳಿಗೆ ಈ ಕೋಲ ಎಲ್ಲ ನೋಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್. ಅವಳಿಗೆ ದೇವರದ್ದು ಜಾಸ್ತಿ ಭಕ್ತಿ, ನಮಸ್ಕಾರ ಮಾಡ್ತಾ ಇರ್ತಾಳೆ. ನಾವು ಕೂಡ ಅವಳಿಗೆ ಜಾಸ್ತಿ ದೇವಸ್ಥಾನಕ್ಕೆ ಎಲ್ಲ ಕರ್ಕೊಂಡು ಹೋಗೋದು. ಯಾಕಂದ್ರೆ ಚಿಕ್ಕ ವಯಸ್ಸಿಂದಲೇ ದೇವರು ಭಯ ಭಕ್ತಿ ಎಲ್ಲ ಇರಬೇಕು. ಆವಾಗ ನಾವೇನಾದ್ರು ತಪ್ಪು ಮಾಡಿದರೆ ದೇವರು ಶಿಕ್ಷೆ ಕೊಡ್ತಾರೆ ಅನ್ನೋ ಭಯದಲ್ಲಿ ನಾವು ಬಾಲ್ಯವನ್ನು ಕಳೆದಿದ್ದೇವೆ. ಹಾಗೆ ಇವಳ ಬಾಲ್ಯ ಕೂಡ ಹಾಗೆ ಇದ್ದರೆ ಮುಂದೆ ಯಾವುದೇ ಒಂದು ತಪ್ಪು ದಾರಿ ಹಿಡಿಯೋದಕ್ಕಿಂತ ಮುಂಚೆ ದೇವರು ಶಿಕ್ಷೆ ಕೊಡ್ತಾರೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಆ ದೇವರ ಭಯ ಭಕ್ತಿ ಸಂಸ್ಕಾರದಲ್ಲೇ ನಮ್ಮ ಮಗಳು ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಈಗ ನಮ್ಮ ಮನೆಯಲ್ಲಿ ಇವತ್ತು ಶುಕ್ರವಾರ ಭಜನೆ ಎಲ್ಲ ಉಂಟು, ಎಲ್ಲ ಸೇರ್ತಾರೆ. ಸೊ ಅಲ್ಲಿಗೆ ಸಹ ಹೋಗ್ಬೇಕು. ಒಂದು ಫ್ಯಾಮಿಲಿ ಒಟ್ಟಾಗುದು, ಯಾವಾಗಲೂ ಒಟ್ಟಿಗೆ ಇರ್ತೇವೆ, ಆದ್ರೆ ಒಟ್ಟಿಗೆ ಸೇರಿ ಭಜನೆ ಎಲ್ಲ ಮಾಡೋದು ತುಂಬಾ ಖುಷಿ ಅದು. ಸೊ ಹಾಗೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಬಂದದ್ದು ಸರಿ ಆಯ್ತು. ಪೂಜೆ ಆಗ್ತಾ ಉಂಟು. ಪೂಜೆ ಆಗ್ತಾ ಉಂಟು. ಈಗ ಇವರಿಗೆ ಸಹ ಜಾಲಿ ಸೆಟ್ ನೋಡ, ನೋಡು ಇದಲ್ಲ ಟ್ಯಾಬ್. ಎಲ್ಲಿಂದ ಕೊಡಲಿ. ಚಿಕ್ಕ ಅದು ಹೂವಿಸ ಮತ್ತೆ ಇದು ಸರ್. ಹಾಯ್. ಅದು ಆಪಲ್ ಅಂದ್ರೆ ನಿಮ್ದು ಇದಲ್ಲ. ಅವಳಿಗೆ ಖುಷಿಯಾಗಿದ್ದು ನಕ್ಷತ್ರನ ಹೆಸರು ಹೇಳುವಾಗ, ನಿನ್ನ ಹೆಸರು ಹೇಳಿದ ಕೂಡ್ಲೆ ಖುಷಿ ನಗುದವಳು. ಧರೆಯಲ್ಲಿ ದುರುಳತನ ಮಿತಿ ಮೀರಿರುವ ಕ್ಷಣ, ಧರಿಸುತ್ತನವ ರೂಪ ಕಳೆದು ಭುವಿಯ ತಾಪ. ಧರೆಯಲ್ಲಿ ದುರುಳತನ ಮಿತಿ ಮೀರಿರುವ ಕ್ಷಣ, ಧರಿಸುತ್ತನವ ರೂಪ